ವರ್ಷಗಳ ಕುರ್ಚಿ ಕದನದ ಒಂದಷ್ಟು ಡೆವಲಪ್ಮೆಂಟ್ಸ್ ಅನ್ನು ಗಮನಿಸಿದ್ದೀವಿ. ಅದೊಂಥರ ಹೈಡ್ರಾಮಾ ಥರನೇ ಕಾಣಿಸ್ತು. ನಾ ಕೊಡೆ ನೀ ಬಿಡೆ ಅನ್ನುವಂಥ ನಿಟ್ಟಿನಲ್ಲಿ ಫೈನಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹೊರಹೊಮ್ಮಿದ್ದಾರೆ. ಸರ್, ನಂದು ಕೆಲವೊಂದು ಸೂಕ್ಷ್ಮ ಮತ್ತು ಪ್ರಶ್ನೆಗಳಿದ್ದಾವೆ, ಅದನ್ನು ಸೇರಿಸ್ಕೊಂಡೇ ಹೇಳಬೇಕು ಅಂತ ಹೇಳಿ. ಈಗ ಒಂದು ಖಾತೆ ಎರಡು ಖಾತೆ ನಿಭಾಯಿಸೋದು ಬೇರೆ ಸರ್. ಸಮಗ್ರ ಕರ್ನಾಟಕವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಆ ಪರಿಪಕ್ವತೆ ಅಂತ ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯವನ್ನು ಹೆಂಗೆ ತೊಗೊಂಡು ಹೋಗ್ಬೋದು, ಇದು ನನ್ನ ಮೊದಲ ಪ್ರಶ್ನೆ. ಇನ್ನು ಸಚಿವ ಸಂಪುಟ ಅಂದಾಗ ಕಾಂಗ್ರೆಸ್ನಲ್ಲಿ ಬಹುತೇಕ ನೀವೇ ಕಂಡಂತೆ ಹಿರಿಯ ನಾಯಕರು ಸಿಕ್ಕಾಪಟ್ಟೆ 3-4 ಬಾರಿ ಶಾಸಕರಾಗಿರ್ತಾರೆ. ನಾನು ಒಂದ್ಸಲ ಸಚಿವ ಆಗಬೇಕು ಅನ್ನುವಂಥ ಆಸೆ ಆಕಾಂಕ್ಷೆ ತಪ್ಪು ಅಂತ ಹೇಳೋದಲ್ಲ, ಬಟ್ ಈ ಡ್ರಾಮಾ ಸಿಕ್ಕಾಪಟ್ಟೆ ಲ್ಯಾಗ್ ಆಗ್ತಿದೆ ಸರ್. ಎರಡು ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಅವರು ಸುಮಾರು 6 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ರು. ಈ ಅಗ್ರಿಮೆಂಟ್ ಇದೆ, ಅದು ಇಲ್ಲ ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಾರೆ. ಸಿದ್ದರಾಮಯ್ಯನವರು ಯಾವತ್ತೂ ಹೇಳಿಲ್ಲ. ನಾನು ಅವ್ರನ್ನ ಸ್ಟೂಡೆಂಟ್ ಆದಾಗಿಂದ ನೋಡಿದ್ದೀನಿ ನಾನು. ಆದ್ರಿಂದ ಅವರಲ್ಲಿ ಒಂದು ಗುಪ್ತತೆ ಇರಬಹುದು, ಆದ್ರೆ ಒಂದು ರೀತಿಯಲ್ಲಿ ಪ್ರಾಮಾಣಿಕವಾದ ಒಂದು ಪ್ರತಿಕ್ರಿಯೆಯನ್ನು ನೀಡುವಾಗ ಅವರು ಬಹಳ ತೂಕವಾಗಿಬಿಟ್ಟಿದ್ರು ಡಿಪ್ಲೊಮ್ಯಾಟಿಕ್. ಈಗ ನೋಡಿ, ಅವರು ಮೊನ್ನೆ ಲೀಡರ್ ಚುನಾವಣೆ ಆಗುವಾಗ್ಲೂ ನಾನು ಹೈಕಮಾಂಡ್ ಆದೇಶದಂತೆ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ, ಮುಂದಿನ ಅವ್ರ ಮಾರ್ಗದಲ್ಲಿ, ಅಂದ್ರೆ ನಾನು ಅಲ್ಲಿಂದ ಬಂದಿರೋಂತ ಅಂದ್ರೆ ಶಿಸ್ತಿನ ಸಿಪಾಯಿಯಾಗಿ. ಬಟ್ ಅವರು ಸ್ವಲ್ಪ ಮುಂಚೆನೆ ಕೊಟ್ಟಿದ್ರೆ ಚೆನ್ನಾಗಿತ್ತು. ಈಗ ಶಿವಕುಮಾರ್ಗೆ 2 ವರ್ಷ ಇದೆಯಲ್ಲ ಅವಧಿ, ಸಿದ್ದರಾಮಯ್ಯ ಇರುವಂತ ಅನುಭವಿ ಇರುವಾಗ ಶಿವಕುಮಾರ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಯಾಕಂದ್ರೆ ಶಿವಕುಮಾರ್ ಇವರು ಹೊಸದಾಗಿ ಕಾಂಗ್ರೆಸ್ ಬಂದು ಸೇರಿ 6 ವರ್ಷದಲ್ಲಿ ಎಲ್ಲ ಅಧಿಕಾರ ಅನುಭವಿಸಿ ಒಳ್ಳೆ ಹೆಸರನ್ನ ಪಡೆದರು. ಬಿಕಾಸ್ ನಾವು ಮೊದಲಿಂದ ನೋಡಿದ ಹಾಗೆ ಒಳ್ಳೆ ಸ್ಟ್ರಾಂಗ್ ಲೀಡರ್, ಆಮೇಲೆ ಒಂದು ರೀತಿಯಲ್ಲಿ ಮಾಸ್ ಲೀಡರ್, ಅಂದ್ರೆ ಜನಗಳಿಗೆ ಸ್ಪಂದಿಸ್ತಾರೆ. ಬರೀ ಕುರುಬ ಲೀಡರ್, ಅಯ್ಯಂದ ಲೀಡರ್ ಅಂತ ಕೆಲವರು ಅದನ್ನ ವಿಮರ್ಶೆ ಮಾಡ್ತಾರೆ. ಅವ್ರು ಗೆದ್ದಿರೋದು ಕುರುಬರಿಂದ ಎಲ್ಲ. ಈಗ ನಿಮ್ ಕರ್ನಾಟಕದಲ್ಲಿ ನೋಡಿದ್ರೆ ಮೆಜಾರಿಟಿ ಜಾತಿ ಧರ್ಮದ ಆಧಾರದ ಮೇಲೆ ಗೆಲ್ತಾರೆ. ಅದರಿಂದ ಈಗ ಜಾರ್ಜ್ ಆಗ್ಲಿ, ಜಮೀರ್ ಇವರೆಲ್ಲ ಹೆಂಗ್ ಬಂದ್ರು ಅಲ್ಲಿಂದ ಮೆಜಾರಿಟಿ ಮೇಲೆ ಕೊಡ್ತಾರೆ. ಅದೇ ಆ ಪ್ರಶ್ನೆಯನ್ನು ಯಾರಾದ್ರೂ ಮಾತಾಡಿದ್ರೆ ಅದು ಒಂಥರ ಬಾಲಿಶು ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಜಾತಿ ಇಸ್ ಎನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಬಟ್ ಅಟ್ ದ ಸೇಮ್ ಟೈಮ್ ಒಬ್ಬ ಲೀಡರ್ ಆಗಿ ಬಂದ್ಮೇಲೆ ಸಿದ್ದರಾಮಯ್ಯನವರು ಎಲ್ಲ ರೀತಿಯ ಒಳ್ಳೆಯ ಕೆಲಸವನ್ನು ಮಾಡಿ, ಅದ್ರ ಮೊದಲನೇ ಅವಧಿಯ ಸಿದ್ದರಾಮಯ್ಯನವರು ಅಲ್ಲ, 2ನೇ ಅವಧಿಯಲ್ಲಿ ಅನೇಕ ಹಗರಣಗಳು ಇನ್ಕ್ಲೂಡಿಂಗ್ ಆ 14 ಸೈಟ್ ಅದೆಲ್ಲ ನಿಮಗೆ ಗೊತ್ತಿದೆ, ನಾನು ಮಾತಾಡಲ್ಲ. ಪಾಪ ಅವ್ರು ಒಳ್ಳೆ ಆಡಳಿತವನ್ನು ಕೊಟ್ಟು ಜನರಿಗೆ ಯಡಿಯೂರಪ್ಪನವರಿಗಿಂತ ಒಂದು ಉತ್ತಮವಾದ ಆಡಳಿತ ಕೊಟ್ಟೋಗಿದ್ದಾರೆ. ಮತ್ತು 135 ಶಾಸಕರ ಬೆಂಬಲವನ್ನು ಪಡೆದ್ರಿಂದ ಅವ್ರಿಗೆ ಯಾವುದೇ ಒಂದು ರೀತಿಯ ಆತಂಕ ಇರಲಿಲ್ಲ, ಇನ್ಸ್ಟೆಬಿಲಿಟಿ ಇರಲಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ಗೆ ನನಗೆ ತಿಳಿದಂಗೆ ಅವಧಿ ಸಾಲದು ಅಂತ. ಯಾಕಂದ್ರೆ ಅವ್ರಿಗೆ ಒಂದ್ ರೀತಿಯಲ್ಲಿ ವೆರಿ ಅಗ್ರೆಸಿವ್ ಲೀಡರ್, ಆಮೇಲೆ ಅವರು ಸ್ವಲ್ಪ ಅರ್ಬನ್ ಸೆಂಟ್ರಿಕ್ ಲೀಡರ್, ರೂರಲ್ ಟಚ್ ಅಂತಕ್ಕಂಥದ್ದು ದೇವೇಗೌಡರಿಗೆ, ಕುಮಾರಸ್ವಾಮಿಗೆ ಅಥವಾ ಯಡಿಯೂರಪ್ಪನವ್ರಿಗೆ ಅಥವಾ ಸಿದ್ದರಾಮಯ್ಯನವ್ರು ಹೋಲಿಸಿದ್ರೆ ಅವ್ರಿಗೆ ಅದೊಂದು ಕೊರತೆ ಇದೆ. ಅದನ್ನ ಆಮೇಲೆ ತಗೋಣ. ಬಟ್ ಈಗ ಡಿ ಕೆ ಶಿವಕುಮಾರ್ ಇರ್ತಕ್ಕಂಥ ಸಮಸ್ಯೆ ಅತ್ಯಂತ ಕಠಿಣವಾದ ಸಮಸ್ಯೆ. ಅಂದ್ರೆ ಈ ಸಂಪುಟ ರಚನೆ ಮಾಡ್ತಕ್ಕಂಥ ಈ ಕೆಲವು ಹಿರಿಯ ಸಚಿವರನ್ನ ಬಿಡಬೇಕು. ಕಾಮರಾಜ್ ಪ್ಲಾನ್ ಅಂತ ಹಿಂದೆ ನೀವೆಲ್ಲ ಕೇಳಿರ್ಬೇಕು, ನಮ್ಮ ಕಾಲದಲ್ಲಿ ಅದು ಬಹಳ ಒಳ್ಳೆಯ ಪ್ಲಾನ್. ಎಂದು ಪಕ್ಷಕ್ಕೋಸ್ಕರ ದುಡಿದೆ, ಬರೀ ಅಧಿಕಾರ ಮತ್ತೆ ಇವರು ಸವಲತ್ತುಗಳನ್ನ ಪಡೆದು ಆ ರಮೇಶ್ ಕುಮಾರ್ ಹೇಳ್ದಂಗೆ ಸುಮಾರು 30-40 ವರ್ಷಗಳ ಕಾಲ ಆಗಂತ ಆಸ್ತಿ ಮಾಡಿದ್ದಾರೆ ಎಲ್ಲ ಶಾಸಕರು. ಅದನ್ನ ಅಫಿಡವಿಟ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಬರುವಾಗ ಹೆಂಗಿದ್ರು ಮತ್ತೆ ಈಗ ಹೆಂಗಿದ್ದಾರೆ, ಸುಮಾರು 20-30. ಸೊ ಅಂತವ್ರನ್ನ ಒಂದ್ ರೀತಿಯಲ್ಲಿ ಶಿವಕುಮಾರ್ ಗೊತ್ತಿದೆ. ಯಾಕಂದ್ರೆ ಶಿವಕುಮಾರ್ ನೋಸ್ ದೆಮ್ ಬೆಟರ್ ಬಿಕಾಸ್ ಹಿಮ್ಸೆಲ್ಫ್ ಈಸ್ ರಿಚ್ MLA, ಒನ್ ಆಫ್ ದ ರಿಚೆಸ್ಟ್ MLA ಇನ್ ದ ಕಂಟ್ರಿ. ಸೊ ಅವ್ರಿಗೆ ತಮಿಳ್ನಾಡು ವಿಜಯನ್ ತರ ದುಡ್ಡು ಅವ್ರಿಗೂ ದುಡ್ಡು ಬೇಕಿಲ್ಲ, ಇವ್ರಿಗೂ ದುಡ್ಡು ಬೇಕಿಲ್ಲ. ಈಗ ಅವ್ರು ಏನೇನ್ ಸಂಪಾದಿಸ್ಬೇಕಾ ಲೀಗಲ್ ಇಲ್ಲಿಗಲ್ಲ ಮಾಡ್ಬಿಟ್ಟಿದ್ದಾರೆ. ಮಾರಲ್ಲ ಎಥಿಕಲ್ ಅದು ಬೇರೆ ಪ್ರಶ್ನೆ. ಕಾನೂನಿನ ಪ್ರಕಾರ ಅವ್ರು ಅಷ್ಟೇ. ಸೊ ಶಿವಕುಮಾರ್ ಇರ್ತಕ್ಕಂಥ ಸಮಸ್ಯೆ ಈ ಸಂಪುಟ ರಚನೆಯಲ್ಲಿ ಜಾತಿ ಸಮತೋಲನ, ಒಂದು ಪ್ರಾಂತೀಯ ಸಮತೋಲನ, ರೀಜನಲ್ ಇಂಬ್ಯಾಲೆನ್ಸ್, ಮತ್ತೆ ಉತ್ತರ ಕರ್ನಾಟಕ ಎಲ್ಲ ಬೆಂಗಳೂರು ಅಂತ ನಿಜ 40% ಬೆಂಗಳೂರಿನಲ್ಲಿ ನೀವು ಹೇಳಿದ್ದು ಆರಂಭದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರಿ. ಬೆಂಗಳೂರಿನ ಸಮಸ್ಯೆಗಳು ಕರೆಕ್ಟ್. ಬೆಂಗಳೂರು ಸಮಸ್ಯೆ ಸಿದ್ದರಾಮಯ್ಯನವರೇ ಪರಿಹರಿಸಕ್ ಆಗಿಲ್ಲ ಅಂದ್ರೆ ಶಿವಕುಮಾರ್ ಕೈಲಾಗತ್ತಾ? ಆದ್ರೆ ಆದ್ಯತೆ ಕೊಡಬೇಕು ಅಂತ ಒಳ್ಳೆ ಆಫೀಸ್ ಇಟ್ಕೋಬೇಕು. 3ನೇದು ಬ್ಯೂರೋಕ್ರೆಟಿಕ್ ಕರಪ್ಷನ್, ಈ ಅಧಿಕಾರಿಗಳ ಕರಪ್ಷನ್ ಇದೆಯಲ್ಲ, ರಾಜಕಾರಣಿಗಳ ಕರಪ್ಷನ್. ದಿವ್ಯಾ, ನಾನು ಒಬ್ಬ ರಾಜಕೀಯ ಪ್ರೊಫೆಸರ್ ಆಗಿ ಹೇಳ್ತೀನಿ, ರಾಜಕೀಯ ಕರಪ್ಷನ್ ಅನ್ನ ಒಂದು ರೀತಿಯಲ್ಲಿ ಚುನಾವಣೆಗೋಸ್ಕರ ಅವರು ಈ ರೀತಿ ಬಂಡ್ ಬೀಳ್ತಾರೆ ಅಂತಕ್ಕಂಥದ್ದು ಹೇಳ್ಬೋದು. ಅದು ಅಧಿಕಾರಿಗಳು, ಅವ್ರಿಗೆ ನಾವೆಲ್ಲ ಎಷ್ಟು ಒಳ್ಳೆ ಸಂಬಳ ಒಂದು ಸೌಕರ್ಯ ಕೊಡ್ತೀವಿ, ಅವ್ರ ಕರಪ್ಷನ್ ಅನ್ನ ಕಡಿಮೆ ಮಾಡಬೇಕು. ಅದು ಶಿವಕುಮಾರ್. 3ನೇದು ಶಿವಕುಮಾರ್ ಈ ಲಾಬಿ ಲಾಬಿ ಇದೆಯಲ್ಲ, ಇದು ರಿಯಲ್ ಎಸ್ಟೇಟ್ ಲಾಬಿ, ಮತ್ತೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಕೊಡ್ತಕ್ಕಂಥ ಟೆಂಡರ್ ರಾಜಕೀಯ ಇದೆಲ್ಲ, ಅದರಿಂದ ಅವ್ರು ಸ್ವಲ್ಪ ಹುಷಾರಾಗಿರ್ಬೇಕು. ಅವರಿಗೆ ಸುತ್ತಮುತ್ತಲು ಅನೇಕರು ಈಗಾಗಲೇ ಅವ್ರು ಮುತ್ಕೊಂಡು ಅವ್ರಿಗೆ ತಲೆ ಕೆಡಿಸ್ತಾರೆ. ಬಟ್ ಶಿವಕುಮಾರ್ ಇಸ್ ಎ ವೆರಿ ಸೀಸನ್ ಪರ್ಸನ್. ಅವರು ಒಂದ್ ರೀತಿಯಲ್ಲಿ ಎಲ್ಲ ಗೊತ್ತಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಅವ್ರ ಮಾತು ಬಹಳ ಕಡಿಮೆ ಮಾತಾಡ್ತಾರೆ. ದಟ್ ಇಸ್ ಎ ವೆರಿ ಗುಡ್ ಸೈಡ್. ಯಾಕಂದ್ರೆ ಅವ್ರು ಮಾತಾಡಿದ್ರೆ ಸ್ವಲ್ಪ ಕೋಪದಿಂದ ಏನಾದ್ರು ಬರುತ್ತೆ. ಅದರಿಂದ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಕರ್ನಾಟಕದ ಜನತೆ, ನೀವ್ ಹೇಳಿದ್ರಲ್ಲ, ನಮ್ಮ ಅಹವಾಲುವನ್ನಕ್ಕಿಂತ ಆತಂಕ ಇದೆಯಮ್ಮ. ದಿವ್ಯಾ, ನೀವ್ ಹೇಳಿದ್ದು ಅದನ್ನ ಬಹಳ ತೂಕವಾಗಿ ಜಾಣತನದಿಂದ ಹೇಳಿದ್ರಿ. ನಾನು ಹೇಳೋದು
ಕರ್ನಾಟಕದ ಜನತೆಗೆ ನೋವಿದೆ, ದುಃಖ ಇದೆ, ಆತಂಕ ಇದೆ, ಭ್ರಷ್ಟಾಚಾರ ಹೋಗಿಲ್ಲ, ಬರೀ ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ನಮ್ ಬಸ್ ಹಚ್ಚಿ ನಾವು ಬಸ್ ಹತ್ತಿದ್ಮೇಲೆ ಎಲ್ಲಿ ಹೋಗ್ಬೇಕು, ನನ್ಗೆ ಉದ್ಯೋಗ ಏನು, ಈ ರೀತಿಯ ಒಂದು ಕೈಗಾರಿಕೆ ಮತ್ತೆ ಉದ್ಯೋಗ ಮತ್ತೆ ರೈತರ ಸಮಸ್ಯೆಗಳು ಮತ್ತೆ ಶಿಕ್ಷಣವನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಸ್ಕೂಲ್ಗಳಿಗೆ ಜಾಸ್ತಿ ಜನ ಹೋಗ್ತಾರೆ, ಗೌರ್ಮೆಂಟ್ ಸ್ಕೂಲ್ಗಳನ್ನ ಮುಚ್ತಾ ಇದ್ದಾರೆ. ಇಂತಹ ಸಮಸ್ಯೆಗಳು ಶಿವಕುಮಾರ್ ಇರೋದ್ರಿಂದ ಅವರು ಹಣದ ಆಸೆ ಇಲ್ಲದೆ ಇರೋದ್ರಿಂದ, ಅಂದ್ರೆ ಹಣದ ಆಸೆ ಅಂದ್ರೆ ಹಣದ ಭದ್ರತೆ ಇದೆ ಅವರಿಗೆ. Okay, sir. ಆದ್ರಿಂದ ಅವರು ಪಕ್ಷಕ್ಕೋಸ್ಕರ ಒಳ್ಳೆ ಹೆಸರು ತರಬೇಕಾದ್ರೆ ಈ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ಅದಕ್ಕೆ ತಕ್ಕಂತ ಸಚಿವರನ್ನ ಕೊಡ್ಬೇಕು. ಗುಡ್ ಗವರ್ನೆನ್ಸ್ ಕೊಡೋ ಸಚಿವರೇನು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಆ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ಆರಿಸ್ಬೇಕು. ನೀವ್ ಹೇಳಿದ ಹೆಸರುಗಳಲ್ಲಿ ಕೆಲವು ಅನಿವಾರ್ಯ, ಯಾಕಂದ್ರೆ ಜಾತಿ ಧರ್ಮ ಪ್ರಾಂತ್ಯ ಇದರಿಂದ ಬರ್ತಾರೆ. ಆದ್ರೆ ಎಲ್ಲರನ್ನು ಹೊರೆ ಹಚ್ಚಿ ನೋಡ್ಬೇಕು. ಆಮೇಲೆ ಪ್ರಾಮಾಣಿಕತೆಯನ್ನ ಇದುವರೆಗೂ ಆಗಿರ್ತಕ್ಕಂಥ ಜನಕ್ಕೆ ಗೊತ್ತಿದೆ. ಇವ್ರೇನು ಯಾರಿಗೂ ಸರ್ಟಿಫಿಕೇಟ್ ಕೊಡೋದ್ ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಅದನ್ನ ಹೊಸಬರಿಗೆ ಒಂದು 10 ಜನ ಹೊಸಬರಿಗೆ ಅವಕಾಶ ಕೊಡಿ ಅಂತಕ್ಕಂಥದ್ದು ಜನತೆಯ ಪರವಾಗಿ ನಿಮ್ಮ ಮೂಲಕ ನನ್ನ ಒಂದು ಕೋರಿಕೆ.